ವಚನ ಮಹಾವಿದ್ಯಾಲಯ ಗದಗ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗದಗ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಬುದ್ಧ ಬಸವ ಅಂಬೇಡ್ಕರ್ ಜಿಲ್ಲಾ ಮಟ್ಟದ ಕವಿಗೋಷ್ಠಿ 2025 ವ್ಯಕ್ತಿಗಳಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಅನೇಕ ಮಹಾತ್ಮರ ಚರಿತ್ರೆಯನ್ನು ಓದಿದ್ದೇವೆ, ಕೇಳಿದ್ದೇವೆ. ಇಲ್ಲಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಈ ಮೂರು ಮಹಾನ್ ವ್ಯಕ್ತಿಗಳ ಹೆಸರನ್ನು ಕೇಳಿದಾಗ ಹಾಗಾದರೆ ಈ ತ್ರಿಮೂರ್ತಿಗಳು ಬುದ್ಧ, ಬಸವ, ಅಂಬೇಡ್ಕರ್ ನಾವು ಬುದ್ಧನ ಕಾಲಮಾನವನ್ನು ಸ್ವಲ್ಪ ಅವಲೋಕಿಸಿದರೆ 563 ಕ್ರಿಸ್ತಶಕ ಪೂರ್ವ 563ರಿಂದ 483 ಅಂತ ತಿಳಿದು ಬರ್ತದೆ. ಹಾಗೆಯೇ ನಮ್ಮ ಬಸವ ಅಂದ ತಕ್ಷಣ ಬಸವಣ್ಣನವರು ಬುದ್ಧ ಅಂದ್ರೆ 2500 ವರ್ಷಗಳ ಹಿಂದಿನ ಒಂದು ಇತಿಹಾಸ ಮೆಲುಕು ಹಾಕಬೇಕಾಗಿದೆ. ಹಾಗೆಯೇ 12ನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಜಗಜ್ಯೋತಿ ಅನ್ಸ್ಕೊಂಡಿರ್ತಕ್ಕಂಥ ಮಾನವತಾವಾದಿ ಅನ್ಸ್ಕೊಂಡಿರ್ತಕ್ಕಂಥ ಬಸವಣ್ಣನವರ 12ನೇ ಶತಮಾನ ಅಂದರೆ 800 ವರ್ಷಗಳ ಹಿಂದೆ ಅವರ ಜೀವನ ಶೈಲಿ ಹೇಗಿತ್ತು, ಅವರ ಸಾಧನೆ ಏನಿತ್ತು ಅನ್ನೋದು ಮೆಲುಕು ಹಾಕೋದೇ ಇವತ್ತು ನಮ್ಮದು ಆಶೆ. ಅದನ್ನೇ ನಾವು ಆಶೆ ನೋಡಿ ಅಂತ ಹೇಳ್ತೀವಿ. ಹಾಗೆಯೇ ಇತ್ತೀಚಿನ ತಲೆಮಾರಿನವರು ಸುಮಾರು ಒಂದು 70 ವರ್ಷ ಹಿಂದೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು, B.R. ಅಂಬೇಡ್ಕರ್ ಅಂದ ತಕ್ಷಣ ಸಂವಿಧಾನ ಶಿಲ್ಪಿ ಅಂತಕ್ಕಂಥ ಮಾತು ನಮಗೆ ಸಹಜವಾಗಿ ತಿಳಿದು ಬರ್ತದೆ. ಹಾಗಾದರೆ ಈ ಮಹಾತ್ಮರನ್ನ ಇವರಕ್ಕಿಂತ ನಂತರ ಅಥವಾ ಮಧ್ಯದಲ್ಲಿ ಅನೇಕ ಮಹಾನುಭಾವರು ಬಂದು ಹೋಗಿದ್ದಾರೆ. ಈ ಜಗತ್ತನ್ನ, ಈ ಮನುಕುಲವನ್ನು ಉದ್ಧಾರ ಮಾಡೋ ಸಲುವಾಗಿ, ಜನ ಕಲ್ಯಾಣ, ಲೋಕ ಕಲ್ಯಾಣವನ್ನು ಮಾಡೋ ಸಲುವಾಗಿ ಕಾಲ ಕಾಲಕ್ಕೆ ಅನೇಕ ಮಹಾತ್ಮರು ಈ ಪ್ರಪಂಚದಲ್ಲಿ, ಭೂಮದಲ್ಲಿ ಅವತರಿಸಿ ಬಂದಿದ್ದಾರೆ. ಈ ಮೂರು ಮಹಾನುಭಾವರ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿರುವಂತಹದ್ದು ಅತ್ಯಂತ ಪ್ರಸ್ತುತ. ಕವಿ ಅಂತಕ್ಕಂಥವನು ಈ ಸ್ವಾಸ್ಥ್ಯ ಸಮಾಜದ ಚಿಕಿತ್ಸಕ. ಕವಿಗಳ ಸಂಖ್ಯೆ ಎಷ್ಟು ಹೆಚ್ಚಿರ್ತದೋ ಕನಿಷ್ಠ ಅಷ್ಟಾದರೂ ಮನುಷ್ಯರಿರ್ತಾರೆ. ಉಳಿದವರು ಮನುಷ್ಯರಲ್ವಾ? ಹಾಗಿದ್ರೆ ನಾವೆಲ್ಲರೂ ಮನುಷ್ಯರೇ. ಆದರೆ ನಮ್ಮ ಮನುಷ್ಯತ್ವವನ್ನು ಸದಾ ಎಚ್ಚರದಲ್ಲಿ ಕಾಯುವಂತಹ ಕೆಲಸ ಇದೆಯಲ್ಲ, ಅದು ಕವಿ ಮಾಡ್ತಾನೆ ಇರ್ತಾನೆ. ಒಂದು ಸಮೂಹವನ್ನು ಇಲ್ಲಿ ಸೇರಿಸಿ ಇಂಥ ದುಸ್ಥಿತಿಯ ಕಾಲದಲ್ಲಿ ಕವಿ ಹೇಳಬಹುದಾದಂಥ, ಕವಿ ತಾನು ಏನು ಜನತೆಗೆ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಸಂದೇಶವನ್ನು ಕೊಡಬಹುದಾದಂಥ ಒಂದು ಅವಕಾಶ ಇತ್ತು. ಅಂಥದ್ದೊಂದು ಅವಕಾಶಕ್ಕೆ ನಾವೆಲ್ಲ ಇವತ್ತು ಸಾಕ್ಷಿಯಾಗಬೇಕಾಗಿದೆ. ಈ ಕಾರಣಗಳಿಂದಾಗಿ ಇವತ್ತು ನಾವು ನಮ್ಮ ನಡುವಿನ ಏನು ಬುದ್ಧರಾಗಿ ಬದುಕಬೇಕಾಗಿದ್ದಂಥ ನಮ್ಮ ಬದುಕು, ಬಸವನಾಗಿ ಬೆಳಗಬೇಕಾಗಿದ್ದಂಥ ನಮ್ಮ ಬದುಕು, ಸಮಾನತೆಯ ಒಂದು ಸೌಹಾರ್ದದ ಬದುಕನ್ನು ಬೆಳಗಬೇಕಾಗಿದ್ದಂಥ ನಾವೆಲ್ಲ ಅಂಬೇಡ್ಕರ್ಗಳಾಗಿ ಬದುಕಬೇಕಾದಂಥ ಬದುಕುಗಳು ನಾವು ಪರಸ್ಪರ ಜಾತಿ ಮತ ಧರ್ಮದ ರಾಜಕೀಯದ ಹಿಂಬಾಲಕರಾಗಿ ಕುರುಡು ಭಕ್ತರಾಗಿ
ಒಬ್ಬರನ್ನೊಬ್ಬರು ನಂಬದ ಸ್ಥಿತಿಯಲ್ಲಿ, ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಯನ್ನ ಮಾಡದ ಸ್ಥಿತಿಯಲ್ಲಿ, ಹೆಸರು ಹೇಳಿದರೇನೆ ನಾವು ದ್ವೇಷ ಮಾಡುವಷ್ಟು ಮಟ್ಟಿಗೆ, ಜಾತಿ ಕೇಳಿದರೇನೆ ದ್ವೇಷ ಮಾಡಿ ಬದುಕುವಷ್ಟು ಮಟ್ಟಿಗೆ ನಮ್ಮ ಸಮಾಜ ಇವತ್ತು ಬಂದು ನಿಂತಿದೆ. ಇಂಥ ಸ್ಥಿತಿಯಲ್ಲಿ ಕವಿಯಾದವನು ಪ್ರಸ್ತುತ ಸನ್ನಿವೇಶಗಳಿಗೆ ಸ್ಪಂದಿಸಿ ತಾನು ಸಮಾಜದ ಸ್ವಾಸ್ಥ್ಯಕ್ಕೆ ಕೊಡುಗೆಯನ್ನು ಕೊಡಬೇಕಾಗಿರತಕ್ಕಂಥದ್ದವನ ಆದ್ಯ ಕರ್ತವ್ಯ. ತುಂಬಾ ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ. ಕವಿಯ ಜವಾಬ್ದಾರಿ ಇವತ್ತಿನ ಈ ಸ್ಥಿತಿನಲ್ಲಿ ಸಮಕಾಲೀನ ಅಥವಾ ಪ್ರಸ್ತುತ ಸ್ಥಿತಿಯ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವ ಕವಿಯೇ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಸ್ನೇಹಿತರೆ, ಮೀಡಿಯಾವನ್ನು ನೀವು ಮೆಟ್ಟಿ ನಿಲ್ಲಬಹುದು, ಸೋಷಿಯಲ್ ಮೀಡಿಯಾವನ್ನು ಮೆಟ್ಟಿ ನಿಲ್ಲಬಹುದು, ಹೊರಗಿನ ಶಕ್ತಿಗಳನ್ನು, ದುಷ್ಟಶಕ್ತಿಗಳನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲಬಹುದು. ಆದರೆ ನಮ್ಮೊಳಗೆ ಇದೆಯಲ್ಲ ದುಷ್ಟತನ, ಅದನ್ನ ಮೆಟ್ಟಿ ನಿಲ್ಲೋದು ಬಹಳ ಕಷ್ಟ. ಸಾವಿರಾರು ವರ್ಷಗಳಿಂದ ಈ ನಾಡಿನಲ್ಲಿರುವಂತಹ ಒಂದು ಸೌಹಾರ್ದತೆ ಏನಿದೆಯಲ್ಲ, ಅದು ಇವತ್ತು ಪ್ರಶ್ನಾರ್ಥಕವಾಗಿ ಬೆಳೆದು ನಿಂತಿದೆ. ಇಂಥ ಪ್ರಶ್ನಾರ್ಥಕವಾಗಿ ಬೆಳೆದು ನಿಂತಿರ್ತಕ್ಕಂಥ ಈ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಾದರೂ ಇದ್ರೆ ಅದು ಕವಿಗಳ ಮೂಲಕ ಮಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ರಾಜ್ಯದ ಒಳ್ಳೊಳ್ಳೆ ಆಯಕಟ್ಟಿನ ಜಾಗಗಳಲ್ಲಿದ್ದಾರೆ. ಎಲ್ಲರೂ ಬಹುತೇಕ 70 ಜನಗಳಲ್ಲಿ 70 ಜನರು ಸರ್ಕಾರಿ ನೌಕರರಾಗೇ ಇದ್ದಾರೆ. ಅದರಲ್ಲಿ ಬಹುಪಾಲು ಮೇಸ್ಟ್ರುಗಳಾಗಿದ್ದಾರೆ. ನಮ್ಮ ಬ್ಯಾಚ್ನಲ್ಲಿ 98 ಜನ ಇದ್ದೀವಿ, 74 ಜನ ಮಾತ್ರ ಗುಂಪಿನಲ್ಲಿದ್ದಾರೆ. ಆದರೆ 80ಕ್ಕಿಂತ ಹೆಚ್ಚು ಜನ ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಸೊ ನಿಮಗೂ ಅಂಥದ್ದೊಂದು ಶುಭ ಕೋರೋದಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ನೌಕರಿ ಒಂದೇ ಅಲ್ಲ, ಬಹುಶಃ ನಿಮ್ಗೆಲ್ಲ ಅದರ ಅದೃಷ್ಟ ಬಹಳ ಕಮ್ಮಿ ಅಂತ ಅನಿಸ್ತದೆ. ಯಾಕಂದ್ರೆ ರಿಕ್ರೂಟ್ಮೆಂಟ್ಸೇ ಇಲ್ಲ, ಏನಿದ್ರು ಬರೀ ಔಟ್ಸೋರ್ಸ್, ಗುತ್ತಿಗೆ. ಅದರ ಆಚೆಗೂ ಕೂಡ ನಿಮಗೆ ನೀವು ಇಷ್ಟಪಟ್ಟಂಥ ನಾಡು ಕಟ್ಟುವಂಥ, ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋದ್ರೊಂದಿಗೆ ನಾಡು ಕಟ್ಟುವಂತಹ ಕೆಲಸವನ್ನ ಆಯ್ದುಕೊಳ್ಳಿ ಮತ್ತೆ ಅದರಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸೋದಕ್ಕೆ ಇಷ್ಟಪಡ್ತೇನೆ. ಈ 70 ಜನರ ಗುಂಪಿನಲ್ಲಿ ನಾನೊಂದು ಮೆಸೇಜ್ ಹಾಕಬೇಕು. ನಮ್ಮ ನಾಡಿನ ಅಂದ್ರೆ ಕರ್ನಾಟಕದ ಯಾರಾದರೂ ಯೋಧರು ಈ ಆಪರೇಷನ್ ಸಿಂಧೂರ್ ಮತ್ತೆ ನಂತರದ ಘಟನೆಯಲ್ಲಿ ತೀರ್ಕೊಂಡಿದ್ರೆ ಅವರ ಅಕೌಂಟ್ ಡೀಟೇಲ್ಸ್ ಅನ್ನ ತಗೊಂಡು ನಮ್ಮೊಳಗೆ ಮತ್ತೆ ನಮಗೆ ಪರಿಚಿತರಿರುವ ಅಥವಾ ನಮ್ಮ ಪರಿಚಿತರ ಇತರ ಗುಂಪುಗಳಿಗೆ ಹಂಚಿಕೊಂಡು ಆ ಕುಟುಂಬಕ್ಕೆ ಸಹಕಾರಿಯಾಗಿ ನಿಲ್ಲೋಣ. ಆ ಮೂಲಕ ಅವರಿಗೆ ಆರ್ಥಿಕ ಸದೃಢತೆಯನ್ನು ಕಲ್ಪಿಸೋದರ ಮೂಲಕ ದೇಶವು ಅವರೊಟ್ಟಿಗೆ ಇದೆ ಅನ್ನುವಂಥ ಸಂದೇಶ ಕಳಿಸೋಣ ಅಂತ ನಾನು ಮೆಸೇಜ್ ಹಾಕಿದರೆ, ಈ 70 ಜನರಲ್ಲಿ ಲಕ್ಷಕ್ಕಿಂತ ಸಂಬಳ ಕಡಿಮೆ ಇರೋರು ಯಾರೂ ಇಲ್ಲ. ಒಬ್ಬರನ್ನ ಹೊರತುಪಡಿಸಿ 69 ಜನ, ನಾನೊಬ್ಬನ ಬಿಟ್ಟರೆ 68 ಜನ ಏನೂ ಹೇಳಿಲ್ಲ. ಒಬ್ಬರು ಮಾತ್ರ ಹೀಗೆ ಹೇಳಿದ್ರು. ಇದಕ್ಕೆ ಏನನ್ನೋದು? ಇದಕ್ಕೇನನ್ನೋದು? ನಾವೆಷ್ಟು ಕೋಟಿ ಜನ ಇದ್ದೀವಿ ಇಲ್ಲಿ? ಕರ್ನಾಟಕದವ್ರು ಅಷ್ಟಕ್ಕೆ ಬರೋಣ, ಸೀಮಿತ ಕರ್ನಾಟಕ ಇಟ್ಕೊಂಡಾದ್ರೆ ಎಷ್ಟು ಕೋಟಿ ಜನ ಇದ್ದೀವಿ? ಬೇಡ 7 ಕೋಟಿ ಅಂತ ಇಟ್ಕೊಳ್ಳೋಣ. ನಮ್ಮನೇಲಿ ನಾವು 4 ಜನ, ₹1 ಒಬ್ಬ ಯೋಧನಿಗೆ 4 ರೂಪಾಯಿ ಫೋನ್ ಪೇ ಮಾಡೋಣ. ಒಬ್ಬ ಯೋಧನಿಗೆ ಎಷ್ಟು ಕೋಟಿ ಆಯ್ತು? ಎಷ್ಟು ಜನ ತಯಾರಿದ್ದೀವಿ? ಎಷ್ಟು ಜನ ತಯಾರಿದ್ದೀವಿ? ನಾವು ದೇಶಭಕ್ತರು. ಜೈ ಹಿಂದ್, ಜೈ ಭಾರತ್ ಮಾತಾ. ನಾವು ದೇಶಭಕ್ತರು. ಕ್ಷಮಿಸಬೇಕು, ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಸಾವಿಗೀಡಾಗುವವರು ಯೋಧರು ಮತ್ತೆ ಬಹುಪಾಲು ಜನ ಮಹಿಳೆಯರು ಮತ್ತು ಮಕ್ಕಳು. ಒಂದು ಹಸುಗೂಸು ತಟ್ಟೆ ಹಿಡ್ಕೊಂಡು ಅಳ್ತಾ ಇದೆ, ಅಂಥದ್ದೊಂದು ದೃಶ್ಯ ನಮ್ಮ ಮನಸ್ಸು ಕಲುಕುವುದಿಲ್ಲ. ಅದಕ್ಕೆ ನಾನೊಬ್ಬ ಕವಿಯಾಗಿ ಹೇಳಿದ್ದಿಷ್ಟೇ, ಮಗು ಬರೆಯಲಾರೆ,
ಮಗು ಬರೆಯಲಾರೆ ನಿನ್ನ ನಗು ಅಳುವಿಗಿಂತ ದೊಡ್ಡ ಕವಿತೆ, ನಿನ್ನ ನಗು ಅಳುವಿಗಿಂತ ದೊಡ್ಡ ಕವಿತೆ. ಇದಕ್ಕಿಂತ ಹೆಚ್ಚಿಗೆ ನನಗೇನೂ ಮಾಡೋಕ್ಕಾಗಲಿಲ್ಲ. ಇಷ್ಟು ಹೇಳ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೀವೇನಿದ್ದೀರಲ್ಲ ಯುವಕರು, ನಾವೇನಿದ್ದೀರಲ್ಲ ಮುದುಕರು, ನಾವು ಹಚ್ಚುವಂಥ, ನಾವು ಉಣಿಸುವಂಥ ವಿಷ, ಬೆಂಕಿ ಇತ್ಯಾದಿಗಳಿಗೆ ದಯವಿಟ್ಟು ಬಲಿಯಾಗಬೇಡಿ. ನಿಮ್ಮೊಳಗಿನ ಒಳ್ಳೆಯತನವನ್ನು ಸದಾ ಎಚ್ಚರದಿಂದ ಕಾಯ್ದುಕೊಳ್ಳಿ. ಸೌಹಾರ್ದತೆಯನ್ನು ಬಹಳ ಮುಖ್ಯವಾಗಿ ಈ ನಾಡಿನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು, ಉಳಿಸ್ಬೇಕಾಗಿರುವಂಥದ್ದು. ನಮ್ಮ ನಡುವಿನ ಜಾತಿ ಮತ ಧರ್ಮ ರಾಜಕೀಯದ ಹೊರತಾಗಿ ನಾವು ಮನುಷ್ಯರಾಗಿ ಬದುಕಬೇಕಾಗಿದೆ. ಆ ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋಣ. ಅಂಥದ್ದೊಂದು ಸಾರ್ಥಕತೆ ಇವತ್ತಿನ ಬುದ್ಧ ಬಸವ ಅಂಬೇಡ್ಕರ್ ಕವಿಗೋಷ್ಠಿ ನೆರವೇರಿಸ್ತದೆ ಅಂತಂದೇಳಿ ನಾನು ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸೋಣ. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜೋಣ. ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡೋಣ. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆಯೋಣ ಎನ್ನುವಂತೆ ನಾವು ಇರಬೇಕು ಎಂದು ತಮ್ಮ ಮಾತಿನಲ್ಲಿ ನಮ್ಮ ದೇಶದ ಹಿತದ ಕಡೆಗೆ ನಮ್ಮನ್ನು ಎಚ್ಚರಿಸಿದ ಶ್ರೀ ವಿ ಹರಿನಾಥ್ ಬಾಬು ಕವಿಗಳು ಹಾಗೂ ಜಿಲ್ಲಾ ಖಜಾನೆ ಅಧಿಕಾರಿಗಳು ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಿದ್ಧಾರ್ಥ ಈಗ ಸಿದ್ಧ ಅರ್ಥನಾದ, ಸಿದ್ಧ ಅರ್ಥನಾದ, ಶುದ್ಧ ಅರ್ಥನಾದ. ಜಗತ್ತು ಧರ್ಮದ ಆಯುಧ ಹಿಡಿದು ಹೋರಾಡುವಾಗ, ಜಗತ್ತು ಧರ್ಮದ ಆಯುಧ ಹಿಡಿದು ಹೋರಾಡುವಾಗ ತಥಾಗತ ಲೋಕದ ಸೀಮೆಯ ದಾಟಿ ಮನುಕುಲದ ಹೃದಯ ಬೆಸೆಯುತ್ತ ಸುಮ್ಮಾನ ನಡೆದಿದ್ದ ಬೆಳಕಿನೂರಿಗೆ, ಬದುಕಿನೂರಿಗೆ, ಮನಸ್ಸಿನೂರಿಗೆ ಧನ್ಯವಾದಗಳು. ಶರಣರ ವಚನಗಳು ಮಹಾ ಸಂಪತ್ತು, ನೀವು ನಮ್ಮ ಮಹಾತ್ಮ ಗುರು ಬಸವಣ್ಣ. ನಿಮ್ಮ ಶರಣರ ವಚನಗಳು ಮಹಾ ಸಂಪತ್ತು, ನೀವು ನಮ್ಮ ಮಹಾತ್ಮ ಗುರು ಬಸವಣ್ಣ. ಗುರು ಬಸವಣ್ಣ, ಗುರು ಬಸವಣ್ಣ, ಕೂಡಲ ಸಂಗಯ್ಯನ ಬಸವಣ್ಣ. ಬುದ್ಧನಾಗಲಿ ನಾನು ಹೇಗೆ ಬುದ್ಧನಾಗಲಿ ಚಿಂತಿಸುತ್ತ ದಾರಿಯಲ್ಲಿ ಪಯಣವ ಬೆಳೆಸಿದೆ. ಹೇಗೆ ಬುದ್ಧನಾಗಲಿ ನಾನು ಹೇಗೆ ಬುದ್ಧನಾಗಲಿ ಚಿಂತಿಸುತ್ತ ದಾರಿಯಲ್ಲಿ ಪಯಣವ ಬೆಳೆಸಿದೆ. ರೋಗವ ಮೈಗಂಟಿಸಿಕೊಂಡು ನರಳುತ್ತಿದ್ದನೊಬ್ಬ, ಪಕ್ಕದ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಕೊಡಿಸಿದೆ. ಮುದುಕನೊಬ್ಬನು ಹಸಿವ ತಾಳದೆ ಸಂಕಟದಲ್ಲಿದ್ದ, ಊಟದ ಮನೆಯಿಂದ ಊಟ ತಂದು ಕೊಟ್ಟೆ. ವಿಧಿಲಿಖಿತಕ್ಕೆ ಶರಣಾದನೊಬ್ಬನ ಹೆಣ ಬಂತು, ಕೈ ಮುಗಿದು ನಮಿಸಿ ಆತ್ಮಕ್ಕೆ ಶಾಂತಿ ಕೋರಿದೆ. ಥೇಟು ನನ್ನ ಹಾಗೆಯೇ ಅನ್ನಲಾರೆ, ಉರಿದುಕೊಳ್ಳುವವರಿಗೆ ಉರಿಯಾಗದೆ ಬರೆಯಾಗದೆ ಇದ್ದಿರುವುದಂತೂ ದಿಟ. ಎಲ್ಲೆಲ್ಲೋ ಹುಟ್ಟಿ ಬೆಳೆದು ಸತ್ತರೂ ಇರುವ ನಿಮ್ಮ ನಡುವೆ ನೀವು ನನ್ನವರೆಗೂ ಬಂದಿದ್ದೀರಿ, ಮುಂದೆಯೂ ಹೋಗುವಿರಿ. ಬೆಳಕಾಗಲು, ಬದುಕಾಗಲು, ಕನಸಿಗೆ ಕಸುವಾಗಲು. ಈಗ ನೀವೇ ಹೇಳಿ, ಬೆಂಕಿ ಇಲ್ಲದೆ ಬೆಳಕ, ಅವಮಾನವಿಲ್ಲದೆ ಬದುಕ, ಕಾಡದೆ ಜಗದಿ ಮೆರೆದರನ್ನ, ಅಜ್ಞಾನದ ಕತ್ತಲೆಯ ಕಳಚಿ ಹಾಕಿದರನ್ನ, ಜ್ಞಾನದ ಬುದ್ಧಿಯ ಎಲ್ಲರಿಗೂ ಹಂಚಿದರನ್ನ. ಶ್ವೇತವರ್ಣ ಪ್ರಿಯ ಬಸವನು ಇವರನ್ನ ಇಷ್ಟಲಿಂಗಹಾರವ ಪರಿಚಯಿಸಿದರನ್ನ. ಲಿಂಗ ತಾರತಮ್ಯ ಮೂಢನಂಬಿಕೆ ನಿರಾಕರಿಸಿದರನ್ನ. ಅನುಭವ ಮಂಟಪದಿ ಭಕ್ತಿ ಭಂಡಾರಿ ಬಸವಣ್ಣರಾದರನ್ನ. ಮಾದಾಲಂಬಿಕೆ ಉದರದಲ್ಲಿ ಬಸವನ ಭಾಗೇವಾಡಿಯಲ್ಲಿ, ಮಾದಾಲಂಬಿಕೆ ಉದರದಲ್ಲಿ ಬಸವನ ಭಾಗೇವಾಡಿಯಲ್ಲಿ, ಪಿಜ್ಜನ ಅರಸನ ಆಸ್ಥಾನದಲ್ಲಿ ಕವಿಗಳು ಭಕ್ತಿ ಚಳುವಳಿಯಲ್ಲಿ, ಜನಿಸಿದರು ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ, ಜನಿಸಿದರು ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ. ಕಾಯಕವೇ ಕೈಲಾಸಂದ್ರು ಅನುಭವ ಮಂಟಪ ಸ್ಥಾಪಿಸಿದ್ರು. ಶತಮಾನಗಳೇ ಕಳೆದರು ಕಣ್ಣಂಚಲ್ಲಿ ತನ್ನನ್ನೇ ಕಾಣುವಂತೆ ಮಾಡಿ, ಶತಮಾನಗಳೇ ಕಳೆದರು ಕಣ್ಣಂಚಲ್ಲಿ ತನ್ನನ್ನೇ ಕಾಣುವಂತೆ ಮಾಡಿ, ಧರ್ಮವೇ ಬುದ್ಧನಾಗಿ ಬದಲಾಗಿ ನೀಡಿದೆ ಶಾಂತಿಯ ಗುಡಿ. ಮೌನ ಮಾತುಗಳ ಶಕ್ತಿಯ ಜಗಕ್ಕೆಲ್ಲ ನೀಡಿ, ಒಳಗಿನ ಸ್ಫೋಟವನ್ನೇ ಜಗದರಳಿಸಿ ಆ ಬೆಳಕಲ್ಲಿ ಅರಿವಿನ ದೀಪವ ಹಚ್ಚಿದ ನೋಡಿ.
ಬುದ್ಧನಂತೆ ನಾನಾಗಬಹುದೇ? ಆಗಬಹುದು. ಒಳಿತು ಬಯಸಿ ಬದುಕಿದರೆ ಆಗಬಹುದು. ಶಾಂತಿಯ ಬೆರೆಸಿ ಮನುಷ್ಯತ್ವ ಉಳಿಸಿದರೆ ಆಗಬಹುದು. ಆ ಅಳುವ ಮನಸ್ಸುಗಳಿಗೆ ಸಾಂತ್ವನದ ಹೆಗಲಾದರೆ ಆಗಬಹುದು. ಔಷಧಗಳ ಬೆಳೆದು ಟಿಸಿಲುಗಳಲ್ಲಿ ಸಂಘರ್ಷ ಹೋರಾಟಗಳ ಗೆಲುವಿನ ಗೂಡು ಕಟ್ಟಿದ ಧ್ಯಾನಸ್ಥ ದಿವ್ಯ ಮರ, ಮುಟ್ಟಲು ಮುಟ್ಟಿಸಿಕೊಳ್ಳಲು ಹಿಂಜರಿಯುತ್ತಿದ್ದ ಮುಟ್ಟಿನ ಮನಸ್ಸುಗಳ ಮಟ್ಟಿ ಹಾಕಿದ ಜಗಜಟ್ಟಿ ಜಂಗಮನು, ದಮನಿತರ ಕೊರಳಿಗೆ ದನಿಯಾದ ಮೂಕ ನಾಯಕನು, ಪುಣ್ಯ ಕೋಟಿಗಳ ಪೀಡಿತರಿಗೆ ವ್ಯಾಘ್ರವಾಗಿ ಗುಡುಗಿದವನು, ಮಾನವತೆಯ ಮೆರೆದವನು. ಹೊಡೆಸಿದರು ಜನರಿಗೆ ಹಕ್ಕುಗಳನ್ನು. ಗೌತಮ ಬುದ್ಧನು ಹಿಡಿದ ಅಹಿಂಸಾತ್ಮಕ ದಾರಿಯನ್ನು ಆಸೆಯ ದುಃಖಕ್ಕೆ ಮೂಲ ಎಂದು ಹೇಳಿದನು ಸಾರಿ ಸಾರಿ. ಆಸೆಯ ದುಃಖಕ್ಕೆ ಮೂಲ ಎಂದು ಹೇಳಿದನು ಸಾರಿ ಸಾರಿ. ಕುಲಕುಲವೆಂದು ಪರದಾಡಬೇಡ, ಜಾತಿ ಮತವೆಂದು ಹೊಡೆದಾಡಬೇಡ. ಕುಲಕುಲವೆಂದು ಪರದಾಡಬೇಡ, ಜಾತಿ ಮತವೆಂದು ಹೊಡೆದಾಡಬೇಡ. ಧರ್ಮ ನಿಂದನೆ ಮಾಡಬೇಡ ಎಂದು ಹೇಳಿದರು ಜಗಜ್ಯೋತಿ ಬಸವ. ಬೆತ್ತಲೆ ಸೇವೆ ಮಾಡಿಸಿದ್ರು ಹೆಣ್ಮಕ್ಳಿಗೆ. ದೇವರ ಹೆಸರ ಮೇಲೆ ಹೆಣ್ಮಕ್ಳಿಗೆ ಕೊಡ ಒರೆಸ್ತಾರೆ. ಇನ್ನೂವರೆಗೆ ನಡೆದವು ನಮ್ಮ ಕಣ್ಣೆದುರಿಗೆ. ಮತ್ತು ಇವರು ಖುಷಿಯಿಂದ ಅವ್ನು ಹೊತ್ಕೊಂಡು ಹೋಗ್ತಿರ್ತಾರ. ಭಾಳ ಬೇಜಾರು ಅನಿಸ್ತೈತಿ. ಅಂದ್ರೆ ಮಹಿಳೆಯರೊಳಗೆ ವೈಚಾರಿಕತೆ ಭಾಳ ಬರ್ಬೇಕಾಗಿ. ಅದಕ್ಕೆ ಬುದ್ಧ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಸಮಾನತೆ ತಂದುಕೊಟ್ಟವ ಈ ದೇಶದಲ್ಲಿ. ಯಾಕಂದ್ರೆ ಬುದ್ಧ ಕೇವಲ ಬೌದ್ಧ ಭಿಕ್ಕುಗಳನ್ನ ತಯಾರು ಮಾಡ್ತಿದ್ದ, ಅವ್ರಿಗೆ ತಿಳುವಳಿಕೆ ಕೊಡಿದ್ದ, ಅವ್ರಿಗೆ ಬುದ್ಧಿವಾದಗಳನ್ನ ಹೇಳ್ತಿದ್ದ, ಪ್ರವಚನ ಹೇಳ್ತಿದ್ದ. ಆದ್ರೆ ಅನೇಕ ಹೆಣ್ಮಕ್ಳು ಬುದ್ಧನ ಸಮೀಪ ಹೋಗಿ ನಮ್ಮನ್ನು ಯಾಕೆ ನೀವು ಇದು ತೊಗೊಳಲ್ರಿ ಅಂದಾಗ ಇದು ಭಾಳ ಕಷ್ಟದ ಆದೈತಿ, ಅದಕ್ಕೆ ನಿಮ್ಗೆ ಆಗತೈತಿಲ್ಲ ಅಂತ ಇದು ಮಾಡೀನಿ ಅಂತ. ಇಲ್ಲ, ನಾವು ಇದ್ರೊಳಗೆ ಬರ್ತೀವಿ ಅಂತ ಹೇಳಿದಾಗ ಬುದ್ಧ ಬೌದ್ಧ ಬುದ್ಧಿಗಳನ್ನ ಮಾಡಿದ ಹೆಣ್ಮಕ್ಳಿಗೆ. ಅವರ ಜಗತ್ತೆಲ್ಲ ಮಲಗಿರಲು ಬುದ್ಧನೊಬ್ಬನೇ ಅಂತ ಹೇಳ್ತಾರೆ. ಈ ಜಗದ ಮೊದಲ ಬೆಳಕು ಬುದ್ಧ ಅಂತ ಹೇಳ್ತಾರ. ಬುದ್ಧ ಸರಿಯಾಗಿ ಹೇಳು. ಅಲ್ಲಿವರೆಗೆ ಏನು ನಡೆಯುತ್ತೆ ಈ ದೇಶದೊಳಗಂದ್ರೆ ಕೆಲ ತಪಸ್ಸಿ ಕೂಡುದು, ಕೇವಲ ದೇವ್ರ ಧ್ಯಾನ ಮಾಡ್ಕೊಂಡು ಕೂಡುದು, ಅಷ್ಟಾದ್ರೆ ಎಲ್ಲ ಅಪವಿತ್ರಕೈತಿ, ನಾವು ಈ ಪವಿತ್ರ ಆಗ್ಬಿಡ್ತೀವಿ ಅಂತಕ್ಕಂಥ ಎಲ್ಲ ಸುಧಾರಣೆ ಆಗ್ತೈತೆ ಅಂತಕ್ಕಂಥ ವಿಚಾರಗಳನ್ನ ಹೊಂದಿದ್ರು ಸಾಕಷ್ಟು. ಬುದ್ಧ ಬೆಳಕಾದ, ಬಸವ ಬದುಕಾದ, ಅಂಬೇಡ್ಕರ್ ಧ್ವನಿಯಾದ, ಇದು ಜನಮಾನಸದ ಕೂಗು. ಬುದ್ಧ ಬೆಳಕಾದ, ಬಸವ ಬದುಕಾದ, ಅಂಬೇಡ್ಕರ್ ಧ್ವನಿಯಾದ, ಇದು ಜನಮಾನಸದ ಕೂಗು. ಆಸೆಯೇ ದುಃಖಕ್ಕೆ ಮೂಲವೆಂದು ಅಷ್ಟಾಂಗ ಮಾರ್ಗ ತೋರಿದಾತ ಬುದ್ಧ. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮವೆಂದ ಬಸವ. ಅಷ್ಟತನು ಗುಣಾದಿಗಳ ಸುಟ್ಟು ಸಮಾಜದ ಸ್ವಾಸ್ಥ್ಯ ಕಾಪಾಡಿದವ ಅಂಬೇಡ್ಕರ್. ಬುದ್ಧ ಬೆಳಕಾದ, ಬಸವ ಬದುಕಾದ, ಅಂಬೇಡ್ಕರ್ ಧ್ವನಿಯಾದ. ಜಾತೀಯತೆ, ಅಸಮಾನತೆ, ಮೂಢನಂಬಿಕೆ ನಿರ್ಮೂಲನೆಗೊಳಿಸಿದವರು ಬಸವಣ್ಣನವರು. ಸಮಾನತೆ ಹರಿಕಾರರು ಬಸವಣ್ಣನವರು. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಭಾವನೆಯನ್ನ ಜನತೆಯಲ್ಲಿ ಮೂಡಿಸಿದವರು ಬಸವಣ್ಣನವರು. ಅಂಬೇಡ್ಕರ್ ಪರಿಚಯಿಸಿದ, ಬುದ್ಧ ಹೇಳಿದ, ಬಸವ ಕೇಳಿದ, ಅಂಬೇಡ್ಕರ್ ಪರಿಚಯಿಸಿದ ಸಮಾನತೆಯನ್ನು ಬಯಸದ ಜನ ಎಂದು ಹರಸುವರು ಎಲ್ಲರೂ ಒಂದೇ ಎಂದು ತನುಮನ, ಎಂದು ಹರಸುವರು ಎಲ್ಲರೂ ಒಂದೇ ಎಂದು ತನುಮನ. ಅದರಂತೆ ಹೇಳಿದರು ಇಷ್ಟಲಿಂಗ ನಿಷ್ಠೆಯಿಂದ ಪೂಜಿಸಿ, ಇಷ್ಟಲಿಂಗ ನಿಷ್ಠೆಯಿಂದ ಪೂಜಿಸಿ. ಅಸಮಾನತೆ ತೊಲಗಿಸಲು ಪ್ರಜೆಗಳ ಹಕ್ಕು ತಿಳಿಯಲು, ಅಸಮಾನತೆ ತೊಲಗಿಸಲು ಪ್ರಜೆಗಳ ಹಕ್ಕು ತಿಳಿಯಲು ಅಂಬೇಡ್ಕರ್ ಸದಾಶಯದಂತೆ ಸಂವಿಧಾನ ದೇಶಕ್ಕಿದೆ ಈಗಲೂ. ಇಟ್ಟುಕೊಂಡು ಈ ರಾಷ್ಟ್ರಕ್ಕೆ ಒಂದು ಜ್ಞಾನಕ್ಕೆ ಶರಣಾಗಿರ್ತಕ್ಕಂಥ, ಜ್ಞಾನವನ್ನ ಆಗಿರವಾಗಿಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಮೂರು ವ್ಯಕ್ತಿಗಳು ಅವರ ಅನಿವಾರ್ಯತೆಯ ಮೇಲೆ, ಅವರ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮ ಬದುಕಿಗೆ ವಿರುದ್ಧವಾಗಿ ಆ ಚಿಂತನೆಗಳು ಹುಟ್ಟಿಕೊಂಡಾಗ ಒಬ್ಬ ಬುದ್ಧ ಸಿಕ್ಕ, ಒಬ್ಬ ಅಂಬೇಡ್ಕರ್ ಸಿಕ್ಕ, ಒಬ್ಬ ಬಸವಣ್ಣ ಸಿಕ್ಕ. ಹಾಗೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರ್ ಹೇಳಿದ ಹಾಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅವರ ಯೋಚನೆಗಳು, ಅವರು ಹೇಗೆ ಬೆಳೆದು ಬಂದರು ಅನ್ನೋದು ಚಿಂತನೆ ಮಾಡೋದಕ್ಕಿಂತ ಆ ಚಿಂತನೆಗಳು ನಮ್ಮ ವಾಸ್ತವಿಕತೆಗೆ ಎಷ್ಟು ಸಮಂಜಸವಾಗಿದ್ದಾವೆ ಅನ್ನೋದನ್ನ ಅರ್ಥೈಸಿಕೊಂಡು ಅಂತ ಕಾರ್ಯಕ್ರಮಗಳನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂತ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದ್ದಾವೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆಸಲಿ. ನಾವು ಅವಕ್ಕೆ ಸಹಕಾರ ಕೊಟ್ಟು ವಿಚಾರಗಳ ವಿನಿಮಯವಾದಾಗ ಮಾತ್ರ ನಮ್ಮಲ್ಲಿ ಒಂದು ಜ್ಞಾನದ ಶ್ರೀಮಂತಿಕೆ ಬೆಳೆಯುತ್ತೆ.
ಈ ಜ್ಞಾನಕ್ಕೆ ಈ ಜಗತ್ತು ಹೆದರೋದು ಬೇರೆ ಯಾರಿಗೂ ಅಲ್ಲ. ಈ ಮೂರು ವ್ಯಕ್ತಿಗಳು ಜ್ಞಾನಿಗಳ ಆಗಿದ್ದಾರೆ ಅಂತೇಳಿ ಇವತ್ತು ಅವರ ಜ್ಞಾನವನ್ನು ನಾವು ಹಂಚ್ಕೊಳ್ತಾ ಇದ್ದೇವೆ ಮತ್ತು ಆ ಜ್ಞಾನದ ವಿಚಾರಗಳನ್ನು ಚಿಂತನೆಗಳನ್ನ ಬೇರೆಯವರಿಗೆ ಹಂಚ್ತಾ ಇದ್ದೇವೆ. ಆ ಚಿಂತನೆಗಳು ಮತ್ತೆ ಜೀವಂತವಾಗಿರಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಡಿ ದಾಸರ್ ಸರ್ ಅವರು ಮತ್ತು ಶ್ರೀ ಯಲ್ಲಪ್ಪ ಹಂದ್ರಾಳ್ ಸರ್ ಅವರಿಗೆ ಮತ್ತು ಎಸ್ ಪಿ ಗೋಳಿ ಸರ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶಿಕ್ಷಣ ಮಹಾವಿದ್ಯಾಲಯ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕವಿಗಳು ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ DC ಪಾಟೀಲ್ ಶಿಕ್ಷಣ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ